ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಗೆ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಹರಿ ಓಂ. ಸಕಲ ಸದ್ಭಕ್ತರಲ್ಲಿ ಈ ವಿಚಾರ ತಿಳಿಯಪಡಿಸುವುದೇನೆಂದರೆ, ಅತ್ಯಂತ ಸರ್ವಶ್ರೇಷ್ಠವಾದಂಥ ಚಾತುರ್ಮಾಸ್ಯದ ಅವಧಿಯಲ್ಲಿ 4 ತಿಂಗಳು ಚಾತುರ್ಮಾಸ್ಯದ ವ್ರತಾಚರಣೆಯ ನಂತರ ಶಾಸ್ತ್ರೀಯವಾಗಿ ಅವಭೃತ ಸ್ನಾನ ಎನ್ನುವಂತೆ ಧಾತ್ರಿಯವನ ಆದ್ಯ ಕರ್ತವ್ಯ ನಮ್ಮದು. ಈ ವರ್ಷದ ಚಾತುರ್ಮಾಸ್ಯದ ಸಮಾಪ್ತ ನಂತರ ಮೇದಿನಿ ತೋಟದ ಮನೆ, ಅರ್ಕಾವತಿ ನದಿ, ಆ ದಿವ್ಯ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನ, ಅನೇಕ ಬ್ರಾಹ್ಮಣ ಸುವಾಸನೀಯರ ಸಮ್ಮುಖದಲ್ಲಿ ವಿಶೇಷವಾಗಿ ಧಾತ್ರಿ ಹವನವನ್ನು ನಡೆಸಬೇಕು ಅಂತ ನಮ್ಮ ಆತ್ಮೀಯರಾದಂಥ ನಮ್ಮ ಅನಿಲಾಚಾರ್ಯರು ಏರ್ಪಾಟನ್ನು ಮಾಡಿದ್ದಾರೆ. ಇದರ ಸದುಪಯೋಗವನ್ನು ಸದ್ಭಕ್ತರು ಪಡೆದು ಆ ಧಾತ್ರಿಯವನಕ್ಕೆ ಬಂದು ಆ ಧಾತ್ರಿಯವನದ ಪ್ರಸಾದವನ್ನು ಸ್ವೀಕರಿಸಿ, ಧಾತ್ರಿಯವನ ಯಾಕೆ ಮಾಡಬೇಕು, ಧಾತ್ರಿಯವನದಲ್ಲಿ ಏನು ವೈಶಿಷ್ಟ್ಯತೆ, ಬೃಂದಾವನಗತವಾದ ತುಳಸಿಯನ್ನು ಯಾಕೆ ಪೂಜೆ ಮಾಡಬೇಕು, ಧಾತ್ರಿ ಛಾಯಾ ಇಟ್ಟುಕೊಂಡು ಯಾಕೆ ಮಾಡಬೇಕು, ಇದಕ್ಕೆಲ್ಲ ತುಂಬ ಕೂಲಂಕುಷವಾದ ವಿಶಿಷ್ಟವಾದ ಅರ್ಥಗರ್ಭಿತವಾದಂಥ ವಿಚಾರಗಳೆಲ್ಲ ಇದೆ. ಅದನ್ನೆಲ್ಲ ವಿಶೇಷವಾಗಿ ಕೇಳಿ ಧಾತ್ರಿಯವನದ ಪ್ರಸಾದವನ್ನು ಸ್ವೀಕರಿಸಿ ಜ್ಞಾನ ಕಾರ್ಯದಲ್ಲೂ ಭಾಗವಹಿಸಿ ತನುಮನ ಧನಗಳಿಂದ ಎಲ್ಲ ಭಕ್ತರು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಾವು ಹೃತ್ಪೂರ್ವಕವಾಗಿ ಸರ್ವರನ್ನು ಸ್ವಾಗತಿಸ್ತಾ ಇದ್ದೇವೆ. ಸರ್ವರಿಗೂ ಮಂಗಳವಾಗಲಿ. ಬನ್ನಿ, ಧಾತ್ರಿಯವನದಲ್ಲಿ ಪಾಲ್ಗೊಳ್ಳಿ. ಶ್ರೀಕೃಷ್ಣ ಪರಮಾತ್ಮನ ಸಂಸ್ಥಾನ ಪೂಜೆಯ ದೇವರ ದರ್ಶನವನ್ನು ಮಾಡಿರಿ, ಪ್ರಸಾದವನ್ನು ಸ್ವೀಕರಿಸಿ ಜ್ಞಾನ ಕಾರ್ಯದಲ್ಲೂ ಭಾಗವಹಿಸಿ ತನುಮನ ಧನದಿಂದ ಸಹಕರಿಸಿ ಅಂತ ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ಹರಯೇ ನಮಃ.